150 ಸ್ಟಾಕ್ಸ್ ಅಲ್ಲಿ ಇಂಥದೇ ವಿನ್ ಆಗುತ್ತೆ ಅಂತದೇ ವಿನ್ ಆಗುತ್ತೆ ಅಂದ್ರೆ ಡೋಂಟ್ ಟೈಮ್ ದ ಮಾರ್ಕೆಟ್. ಅಂದ್ರೆ ಇಂಥದೇ ವಿನ್ ಆಗುತ್ತೆ ಅಂತದೇ ವಿನ್ ಆಗುತ್ತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನವೀನ್ ಫ್ರಮ್ ಟ್ರೇಡಿಂಗ್ ಹಬ್ ಕರ್ನಾಟಕ. ಇವತ್ತು ನಾನು ಏನು ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀನಿ ಅಂದ್ರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರೆ ನಾನು ಆ ವಿಡಿಯೋ ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ನಮ್ಮ ಸ್ಟೂಡೆಂಟು ರಾಘವೇಂದ್ರ ಅನ್ನೋರು ಕಮೆಂಟ್ ಮಾಡಿದ್ರು, ಎಸ್ ವಿ ವಾಂಟ್ ಎ ಸ್ಪೆಷಲ್ ವಿಡಿಯೋ ಆನ್ ಮಿಡ್ 150 ಬೀಸ್ ಅಂತ. ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ಜಸ್ಟ್ ಬಿಕಾಸ್ ಆಫ್ ಯು. ನಿಮ್ಗೆ ಯಾವ್ದೇ ಟಾಪಿಕ್ಸ್ ಡೌಟ್ ಇದ್ರು ನಾನು ಕಮೆಂಟ್ ಮಾಡಿ. ಸೊ ಐ ವಿಲ್ ಎಕ್ಸ್ಪ್ಲೇನ್. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಚಾನಲ್ ತುಂಬಾ ಪ್ಲಸ್ ಆಗುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ ದ ಮಿಡ್ 150 ಬೀಸ್ ಸ್ಪೆಷಲ್ ವಿಡಿಯೋ. ಸೊ ಐ ವಿಲ್ ಎಕ್ಸ್ಪ್ಲೇನ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ನಿಮ್ಗೆ ಲೆಂತ್ ಅನ್ಸ್ಬೋದು, ಬಟ್ ನೋಡಿ ಐ ವಿಲ್ ಸ್ವಲ್ಪ ಶಾರ್ಟ್ ಮಾಡ್ತೀನಿ ಬಿಕಾಸ್ ಇಂಡೆಕ್ಸ್ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರೋಸ್ ಅಂಡ್ ಕಾನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಅನ್ಸುತ್ತೆ, ಆದಷ್ಟು ನಾನು ಶಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್, ವಾಟ್ ಈಸ್ ಮೀನ್ ಬೈ ಮಿಡ್ 150? ಸೊ ಮಿಡ್ ಕ್ಯಾಪ್ 150 ಅಂದ್ರೆ ಭಾರತದ ನಿಫ್ಟಿ 150 ಕಂಪನಿಗಳು. ಹೆಂಗೆ ಅಂದ್ರೆ 101 to 250 ರ್ಯಾಂಕಿಂಗ್ ಇರುತ್ತಲ್ಲ, ಅದನ್ನ ನಿಫ್ಟಿ ಮಿಡ್ 150 ಬೀಸ್ ಅಂತೀವಿ. ಅಂದ್ರೆ ಮಿಡ್ ಕ್ಯಾಪ್ ಸ್ಟಾಕ್ಸ್. ಇದರಲ್ಲಿ ಸಪೋಸ್ ಸುಜ್ಲಾನ್ ಆಗಿರ್ಬೋದು, BSE ಆಗಿರ್ಬೋದು, ಇಂಥ ಸ್ಟಾಕ್ಸ್ ಇರುತ್ತೆ. ಸರ್ ಲಾರ್ಜ್ ಕ್ಯಾಪ್ ಅಂದ್ರೆ ಯಾವುದು? ಲಾರ್ಜ್ ಕ್ಯಾಪ್ ಅಂದ್ರೆ 1ನೇ ರ್ಯಾಂಕ್ ಇಂದ 100 ಇರುತ್ತಲ್ಲ, ಅದನ್ನ ಲಾರ್ಜ್ ಕ್ಯಾಪ್ ಅಂತೀವಿ. ಇದು ಪ್ಯೂರ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಬೇಸ್ ಮೇಲೆ ಇರುತ್ತೆ. ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವ್ರ ಆಸ್ತಿ, ಯಾರ ಹತ್ರ ಜಾಸ್ತಿ ಆಸ್ತಿ ಇರುತ್ತೋ ಅವ್ರನ್ನ ರಿಚ್ ಕಂಪನಿಗಳು ಅಂತೀವಿ. 1 to 100 ನ ಏನಂತೀವಿ ಅಂದ್ರೆ ಲಾರ್ಜ್ ಕ್ಯಾಪ್ ಅಂತೀವಿ. 101 to 250 ನ ಏನಂತೀವಿ ಅಂದ್ರೆ ಮಿಡ್ ಕ್ಯಾಪ್ ಅಂತೀವಿ. 251 to 500 ನ ಸೊ ಸ್ಮಾಲ್ ಕ್ಯಾಪ್ ಅಂತೀವಿ. ನಾವ್ ಎಕ್ಸ್ಪ್ಲೇನ್ ಮಾಡಕ್ ಬಂದಿರೋದು ಏನಂದ್ರೆ ಮಿಡ್ 150. ಸೊ ಯಾರಿಗಾದ್ರೂ ನಿಫ್ಟಿ ಏನಾದ್ರೂ ಸರ್ ಸ್ಲೋ ಆಗಿ ಹೋಗ್ತಿದೆ, ಸ್ಟಡಿ ರಿಟರ್ನ್ಸ್ ಕೊಡ್ತಿದೆ ಅಂದ್ರೆ ಯು ಕ್ಯಾನ್ ಆಲ್ಸೋ ಇನ್ವೆಸ್ಟ್ ಇನ್ ಮಿಡ್ ಕ್ಯಾಪ್ 150. ಅದೇ ನೀವೇನಾದ್ರೂ ಮಿಡ್ ಕ್ಯಾಪ್ ಸ್ಟಾಕ್ಸ್ ನ ಪಿಕ್ ಮಾಡಿದ್ರೆ ಮರ್ತೋಗ್ಬೇಡಿ, ಝೀರೋನು ಆಗೋ ಚಾನ್ಸಸ್ ಇರುತ್ತೆ. ಸ್ಟಾಕ್ ಏನಾದ್ರೂ ಕ್ರಾಶ್ ಆದಾಗ 30% 40% ಬೀಳೋ ಚಾನ್ಸಸ್ ಇರುತ್ತೆ. ನಾನ್ ಸಿಂಪಲ್ ಲಾಜಿಕ್ ಅಲ್ಲಿ ಹೇಳ್ತೀನಿ, ಕ್ರಿಕೆಟ್ ನ ಆಡಬೇಡಿ, ಕ್ರಿಕೆಟ್ ನ ಆಡಿಸಿ BCCI ಅವ್ರ ತರ. ಹೆಂಗೆ ಅಂದ್ರೆ ಸಿಂಪಲ್, ಮಿಡ್ 150 ಸ್ಟಾಕ್ಸ್ ಅಲ್ಲಿ ಇಂಥದೇ ವಿನ್ ಆಗುತ್ತೆ ಅಂತದೇ ವಿನ್ ಆಗುತ್ತೆ ಅಂದ್ರೆ ದುಡ್ಡಾಗಲ್ಲ. ಎಂಟೈರ್ ಸೆಕ್ಟರ್ ನ ಪಿಕ್ ಮಾಡಿ ಇಟ್ಕೊಳ್ಳಿ. ಸೊ 250 ರೂಪಾಯಿ 60 ರೂಪಾಯಿ ಕೊಟ್ಟರೆ ಮಿಡ್ 150 ಬೀಸ್ ನಿಮ್ಗೆ ಕಂಪ್ಲೀಟ್ ಆಗಿ ಸಿಕ್ಬಿಡುತ್ತೆ. ಅದರಲ್ಲಿ ಇನ್ವೆಸ್ಟ್ ಮಾಡಿ. ಇಂಥ ಸ್ಮಾಲ್ ಸ್ಟಾಕ್ಸ್ ನ ಪಿಕ್ ಮಾಡಕ್ ಹೋಗ್ಬೇಡಿ. ಡೋಂಟ್ ಟೈಮ್ ದ ಮಾರ್ಕೆಟ್. ಅಂದ್ರೆ ಇಂಥದೇ ವಿನ್ ಆಗುತ್ತೆ ಅಂತದೇ ವಿನ್ ಆಗುತ್ತೆ ಅಂತ ಪಿಕ್ ಮಾಡಕ್ ಹೋಗ್ಬೇಡಿ. ಬಿ ಇನ್ ದ ಮಾರ್ಕೆಟ್ ಫಾರ್ ದ ಟೈಮ್ ಅಂತಾರೆ. ಅಂದ್ರೆ ಮಾರ್ಕೆಟ್ ಜೊತೆ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡಿ, ಮಾರ್ಕೆಟ್ ನ ಟೈಮ್ ಮಾಡಕ್ ಹೋಗ್ಬೇಡಿ. ಹಿಂಗ್ ಮೇಲೆ ಹೋಗುತ್ತೆ, ಹಂಗ್ ಕೆಳಗಡೆ ಬರುತ್ತೆ, ಈ ಸ್ಟಾಕ್ ಮೇಲೆ ಹೋಗುತ್ತೆ, ಆ ಸ್ಟಾಕ್ ಕೆಳಗಡೆ ಬರುತ್ತೆ. ಡೋಂಟ್ ಟೈಮ್ ದ ಮಾರ್ಕೆಟ್. ಲಾಜಿಕ್ ಏನಂದ್ರೆ, ಅದೇ ನೀವೇನಾದ್ರೂ ಮ್ಯೂಚುವಲ್ ಫಂಡ್ ನ ಪಿಕ್ ಮಾಡಿದ್ರೆ, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್, ಆ ಫಂಡ್ ಮ್ಯಾನೇಜರ್ ಗೆ ನೀವೇನ್ ಕೊಡ್ಬೇಕು ಹೇಳಿ? ಎಕ್ಸ್ಪೆನ್ಸ್ ರೇಷಿಯೋ ಕೊಡ್ಬೇಕಾ? ನೆಕ್ಸ್ಟ್ 1 year ಗಿಂತ ಬಿಫೋರ್ ಏನಾದ್ರೂ ಎಕ್ಸಿಟ್ ಆದ್ರೆ ಎಕ್ಸಿಟ್ ಲೋಡ್ ಕೊಡ್ಬೇಕಾ? ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಡೈರೆಕ್ಟ್ ನಿಮ್ಮ ಡಿಮ್ಯಾಟ್ ನ ಓಪನ್ ಮಾಡ್ಬಿಟ್ಟು ಮಿಡ್ 150 ಬೀಸ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ವಾಟ್ ಈಸ್ ಮೀನ್ ಬೈ ಬೀಸ್ ಅಂದ್ರೆ ಅಗೇನ್ ಅಂಡ್ ಅಗೇನ್ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ಸ್ ಅಂದ್ರೂ ಒಂದೇ, ETF ಅಂದ್ರೂ ಒಂದೇ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂದ್ರೂ ಒಂದೇ. ಯಾವ್ದೋ ಒಂದು ಇಂಡೆಕ್ಸ್ ಗೆ ನಾವು ಡೈರೆಕ್ಟ್ ಇಂಡೆಕ್ಸ್ ಅಲ್ಲಿ ದುಡ್ಡು ಹಾಕಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸ್ಚೇಂಜಸ್ ತಗೊಂತೀವಿ, ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ಸ್ ನ ತಗೊಂತೀವಿ. ನಥಿಂಗ್ ಬಟ್ ಡಿಮ್ಯಾಟ್ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಸರ್ಚ್ ಮಿಡ್ 150 ಬೀಸ್ ಅಂತ. ನಿಪಾನ್ ಇಂಡಿಯಾ ಮಿಡ್ 150 ಬೀಸ್ ಬರುತ್ತೆ. ಸೊ ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ಐ ಆಮ್ ಜಸ್ಟ್ ಸಜೆಸ್ಟಿಂಗ್ ಫಾರ್ ದ ಎಜುಕೇಶನಲ್ ಪರ್ಪಸಸ್. ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಲಾಸ್ಟ್ 20 years ಕಂಪೇರ್ ಮಾಡೋಣ. T50 ಅನ್ನೋದು ಲಾರ್ಜ್ ಕ್ಯಾಪ್ ಅಂದ್ರೆ ಆಲ್ರೆಡಿ ಸ್ಟೇಬಲ್ ಆಗಿರೋ ಕಂಪನಿ. ಹೆಂಗೆ? ಸೊ ಇವಾಗ 50,000 ಕೋಟಿ ಇರೋದು 1 ಲಕ್ಷ ಆಗ್ಬೇಕು ಅಂದ್ರೆ ವೆರಿ ಈಸಿ. ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ 50,000 ಕೋಟಿ ಇರೋದು 1 ಲಕ್ಷ ಆಗ್ಬೇಕಂದ್ರೆ ವೆರಿ ಈಸಿ. ಗೋ ಅಂಡ್ ಚೆಕ್ ದ ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ಕ್ಯಾಪಿಟಲ್. ಹತ್ತತ್ರ 20 ಲಕ್ಷ ಕೋಟಿ ಇದೆ. ಆ 20 ಲಕ್ಷ ಕೋಟಿ 40 ಲಕ್ಷ ಕೋಟಿ ಆಗ್ಬೇಕಂದ್ರೆ ಎಷ್ಟು ಮನಿ ಇನ್ಫ್ಲೋ ಆಗ್ಬೇಕು? DI ಅವ್ರು ಎಷ್ಟು ದುಡ್ಡು ಆಗ್ಬೇಕು? ಜನ ಎಷ್ಟು ದುಡ್ಡು ಆಗ್ಬೇಕು? ಆ ಕಂಪನಿ ಎಷ್ಟು ಗ್ರೋ ಆಗ್ಬೇಕು? ಅದೇ 50,000 ಕೋಟಿ ಇರೋದು 1 ಲಕ್ಷ ಕೋಟಿ ಆಗ್ಬೇಕಂದ್ರೆ ವೆರಿ ಈಸಿ. ಆ ಮಿಡ್ ಕ್ಯಾಪ್ ಅಲ್ಲಿ ಆತರ ಪೊಟೆನ್ಶಿಯಲ್ ನಿಮ್ಗೆ ಸಿಗುತ್ತೆ. ಓಕೆನಾ? ಆ ತರ ನಿಮ್ಗೆ ಲಾರ್ಜ್ ಕ್ಯಾಪ್ ಅಲ್ಲಿ ಸಿಗಲ್ಲ. ಲಾರ್ಜ್ ಕ್ಯಾಪ್ ಅಲ್ಲಿ ಸ್ಟೆಬಿಲಿಟಿ ಇರುತ್ತೆ. ಬಟ್ ಮರ್ತೋಗ್ಬೇಡಿ, ಆಲ್ಫಾನ ಮಾರ್ಕೆಟ್ ಅಲ್ಲಿ ಆಲ್ಫಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಆಲ್ಫಾ ಅಂದ್ರೆ ನಿಫ್ಟಿ 50 ಸ್ಟೆಬಿಲಿಟಿ ಇರುತ್ತೆ. ಐ ನೋ. ಬಿದ್ದವಾಗ ಎದ್ದವಾಗ ಓಕೆ, ನಿಫ್ಟಿ ಏನಾದ್ರು 10% ಹೋಯ್ತು ಅಂದ್ರೆ ಮಿಡ್ ಕ್ಯಾಪ್ ವಿಲ್ ಗೋ 15%. ಅದೇ ಬಿತ್ತು ಅಂದ್ರೆ ಮಿಡ್ ಕ್ಯಾಪ್ ವಿಲ್ ಫಾಲ್ 20%. ಓಕೆನಾ? ಈ ಪಾಯಿಂಟ್ ನ ಮರ್ತೋಗ್ಬಾರ್ದು. ಬೇಗ ಬಿದ್ದೋಗುತ್ತೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಆಗ್ಲಿ ಮನುಷ್ಯ ಆಗ್ಲಿ ಮೇಲೇನೆ ಹೋಗ್ಬೇಕು. ಇದನ್ನ
ಮರ್ತೋಗ್ಬಾರ್ದು. ನಾವು ಪಾಸ್ಟ್ 10 years ನಿಮ್ಗೆ ಕಂಪೇರ್ ಮಾಡಿ ತೋರಿಸ್ತೀನಿ. 10 years ಇಂದ ಯಾವ ತರ ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ಮಾಡಿದೆ, ಯಾವ ತರ ನಿಫ್ಟಿ 50 ಪರ್ಫಾರ್ಮೆನ್ಸ್ ಮಾಡಿದೆ ಅಂತ. ಎಲ್ಲಾ ಟೈಮಲ್ಲೂ ಮಿಡ್ ಕ್ಯಾಪ್ ವಿನ್ ಆಗತ್ತಾ? ಎಲ್ಲಾ ಟೈಮಲ್ಲೂ ನಿಫ್ಟಿ 50 ವಿನ್ ಆಗತ್ತಾ? ಆಗಲ್ಲ. ಸಮ್ ಟೈಮ್ಸ್ ಮಿಡ್ ಕ್ಯಾಪ್ ವಿನ್ ಆಗತ್ತೆ, ಸಮ್ ಟೈಮ್ಸ್ ನಿಫ್ಟಿ ವಿನ್ ಆಗತ್ತೆ. ಅಂದ್ರೆ ಈ ತೋರಿಸ್ತಿರೋ ಉದ್ದೇಶ ಏನಂದ್ರೆ ಯಾವ ಟೈಮಲ್ಲಿ ಹೆಂಗ್ ವಿನ್ ಆಗತ್ತೆ ಅಂತ. ಇರೋಬರೋ 100 ರೂಪಾಯಿ ನೆತ್ಕೊಂಡು ಹೋಗಿ ಮಿಡ್ ಕ್ಯಾಪ್ ಅಲ್ಲಿ ಹಾಕೋದು ಒಳ್ಳೇದಲ್ಲ. ಸಮ್ ಡೈವರ್ಸಿಫಿಕೇಶನ್. ಒಂದು 20 ರೂಪಾಯಿ ಮಿಡ್ ಕ್ಯಾಪ್ ಅಲ್ಲೋ, ಒಂದು 20 ರೂಪಾಯಿ ಲಾರ್ಜ್ ಕ್ಯಾಪ್ ಅಲ್ಲೋ, ಒಂದು 20 ರೂಪಾಯಿ ಗೋಲ್ಡ್ ಅಲ್ಲೋ ಇಲ್ಲೋ ಹಾಕಿ. 2014 ಅಲ್ಲಿ ನಿಫ್ಟಿ -4.1% ಕೊಟ್ಟಿತ್ತು, ವೇರ್ ಮಿಡ್ ಕ್ಯಾಪ್ ಆಸ್ ಡಿಲಿವರ್ಡ್ 9.3%. ಇಲ್ಲಿ ಯಾರು ವಿನ್ನರು? 2015 ವಿನ್ನರ್ ಬಂದ್ಬಿಟ್ಟು ಮೇಡ್ 150 ಇಂಡೆಕ್ಸ್. ಯಾಕಂದ್ರೆ ನಿಫ್ಟಿ ನೆಗೆಟಿವ್ ಕೊಟ್ಟಿದ್ರು ಸಹ ಮಿಡ್ ಕ್ಯಾಪ್ ಹ್ಯಾಸ್ ಗಿವನ್ ಗುಡ್ ರಿಟರ್ನ್ಸ್ ಇನ್ 2015. ನೆಕ್ಸ್ಟ್ 2016 ಅಲ್ಲಿ ನಿಫ್ಟಿ ಬಂದ್ಬಿಟ್ಟು 3% ರಿಟರ್ನ್ಸ್ ಕೊಟ್ಟಿತ್ತು, ವೇರ್ ಮಿಡ್ ಕ್ಯಾಪ್ ಹ್ಯಾಸ್ ಡಿಲಿವರ್ 6.5%. ಇಲ್ಲೂ ಕೂಡ ಮಿಡ್ 150 ಇಂಡೆಕ್ಸ್ ವಿನ್ನರ್. ನೆಕ್ಸ್ಟ್ 2017 ವೆರಿ ಗುಡ್ ಫಾರ್ ದ ಸ್ಟಾಕ್ ಮಾರ್ಕೆಟ್. ಬುಲ್ ರನ್ ಅಂತೀವಿ, ಒಂಥರ ಮುಟ್ಟಿದ್ದೆಲ್ಲ ಅದೇನೋ ಅಂತಾರಲ್ಲ ಚಿನ್ನ ಅಂತ, ಹಂಗೆ. ಅವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡಾಗೋರು ಕಾಲಲ್ಲಿ ಎಗರಾಗ್ತಾ ಇರ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಇಸ್ ಎ ವಾಲಟೈಲ್ ಅಂತ. 2017 ಅಲ್ಲಿ ನಿಫ್ಟಿ ಓಡ್ತು 28.7%, ವೇರ್ ಮಿಡ್ ಕ್ಯಾಪ್ ಹ್ಯಾಸ್ ಡಿಲಿವರ್ಡ್ 55.7% ಅಷ್ಟು ಡಿಲಿವರ್ ಮಾಡ್ತು. ಸೊ ಇದೇ ತರ ಸ್ಟಾಕ್ ಮಾರ್ಕೆಟ್ ಇರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ ಪ್ರತಿ ವರ್ಷ. ಸ್ಟಾಕ್ ಮಾರ್ಕೆಟ್ ಇಸ್ ಎ ವಾಲಟೈಲ್ ಅಂದ್ರೆ ಕೆಳಗೆ ಮೇಲೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ವರ್ಷ 50% ಕೊಟ್ಟಿರಬಹುದು. 2017 ಅಲ್ಲಿ ಕೂಡ ಮೇಡ್ 150 ಇಸ್ ದ ವಿನ್ನರ್. ವೆನ್ ಇಟ್ ಕಮ್ಸ್ ಟು 2018 3.2% ಕೊಡ್ತು, ವೇರ್ ಆಸ್ ಮಿಡ್ ಕ್ಯಾಪ್ -12.6 ಕೊಡ್ತು. ಇಲ್ಲಿ ನಿಫ್ಟಿ 50 ವಿನ್ನರ್ ಆಗುತ್ತೆ. ನೆಕ್ಸ್ಟ್ 2019 12% ರಿಟರ್ನ್ಸ್ ಕೊಡ್ತು ನಿಫ್ಟಿ 50, ವೇರ್ ಮಿಡ್ ಕ್ಯಾಪ್ ಇಂಡೆಕ್ಸ್ 0.2% ಕೊಡ್ತು. ಇಲ್ಲೂ ಕೂಡ ನಿಫ್ಟಿ 50ನೇ ವಿನ್ನರ್. ನೆಕ್ಸ್ಟ್ 2020 ಕೋವಿಡ್ ಇಯರ್, ನಿಫ್ಟಿ ಬಂದ್ಬಿಟ್ಟು 14% ಪ್ಲಸ್ ರಿಟರ್ನ್ಸ್ ಕೊಡ್ತು, ವೇರ್ ಮಿಡ್ ಕ್ಯಾಪ್ ಹ್ಯಾಸ್ ಗಿವನ್ 25.5% ರಿಟರ್ನ್ಸ್. ಅದು ಕೂಡ ಒಳ್ಳೆ ಮುನೆ. ಕೋವಿಡ್ ಅಲ್ಲಿ ಕ್ರಾಶ್ ಆಯ್ತು, ಮತ್ತೆ ಮಾರ್ಕೆಟ್ ಎದೊಳ್ತು. ಎಷ್ಟು ಬೇಗ ಬೀಳುತ್ತೋ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಬೇಗ ಎದೊಳ್ಳುತ್ತೆ. ಸಿಂಪಲ್. ಒಂದು ಬಾಲ್ ನ ಬಿಸಾಕ್ತೀರಾ, ಅಷ್ಟೇ ಫೋರ್ಸ್ ಆಗಿ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಬಿದ್ರೆ ಭಯ ಪಡಬೇಡಿ, ಇನ್ನ ಜಾಸ್ತಿ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ 2021 24%, ವೇರ್ ಆಸ್ ನಿಫ್ಟಿ ಗಿವನ್, ವೇರ್ ಮಿಡ್ ಕ್ಯಾಪ್ ಹ್ಯಾಸ್ ಗಿವನ್ 48% ರಿಟರ್ನ್ಸ್. 22 4.3% ಬಂದ್ಬಿಟ್ಟು ನಿಫ್ಟಿ, 3.9% ಬಂದ್ಬಿಟ್ಟು ಮಿಡ್ ಕ್ಯಾಪ್. 2023 21.1% ನಿಫ್ಟಿ, 43.8% ಮಿಡ್ ಕ್ಯಾಪ್. ಸೊ 2024 20.4% ಬಂದ್ಬಿಟ್ಟು ನಿಫ್ಟಿ ಕೊಟ್ರೆ 38% ಬಂದ್ಬಿಟ್ಟು 150 ಕೊಟ್ಟಿದೆ. 25 ಇಯರ್ ಟಿಲ್ ಡೇಟ್ ರೆಕಾರ್ಡ್ ಮಾಡೋವರೆಗೂ ವಿಡಿಯೋನ, ಓಕೆನಾ? 5.18% ನಿಫ್ಟಿ ಲಾರ್ಜ್ ಕ್ಯಾಪ್ ಕೊಟ್ಟಿದ್ರೆ, ಮಿಡ್ ಕ್ಯಾಪ್ ಬಂದ್ಬಿಟ್ಟು 6.04% ಕೊಟ್ಟಿದೆ. ಅಂದ್ರೆ ನಿಮ್ಗೆ ಏನ್ ಅರ್ಥ ಆಯ್ತು ಇಲ್ಲಿ? ಲಾಸ್ಟ್ 10 years ಇಂದ ಮಿಡ್ ಕ್ಯಾಪ್ 7 times ವಿನ್ ಆದ್ರೆ 3 times ಮಾತ್ರನೇ ನಿಫ್ಟಿ ವಿನ್ ಆಗಿದೆ. ಅಂದ್ರೆ ನಿಫ್ಟಿ ಓಡಬೇಕು. ನಿಫ್ಟಿ ಅನ್ನೋದು ಒಂದು ಮದರ್. ಆ ಮದರ್ ಓಡಿದ್ರೆ ಅದ್ರ ಪೆಂಡೆಂಟ್ ಕಂಪನೀಸ್ ಎಲ್ಲ ನೀಟಾಗಿ ಓಡುತ್ತೆ. ಅಂದ್ರೆ ಪೆಂಡೆಂಟ್ ಇಂಡೆಕ್ಸ್ ಎಲ್ಲ ಬೇಗ ಓಡುತ್ತೆ, ಓಕೆನಾ? ಫಸ್ಟ್ ಮೈನ್ ಇಂಡೆಕ್ಸ್ ಓಡಬೇಕಲ್ಲ, ಮೈನ್ ಇಂಡೆಕ್ಸ್ ಓಡಿದ್ರೇನೆ ನೆಕ್ಸ್ಟ್ ಇಂಡೆಕ್ಸ್ ಓಡೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಉದ್ದೇಶ ಜಸ್ಟ್ ಎಜುಕೇಶನಲ್ ಪರ್ಪಸ್ ಆಗಿರುತ್ತಷ್ಟೇ. ಯಾವುದೇ ರಿಟರ್ನ್ಸ್ ಫ್ಯೂಚರ್ ಅಲ್ಲಿ ಹಿಂಗೆ ಇರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಕಲಿತಿರೋ ನಿಮ್ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.